ರಾಜ್ಯದಲ್ಲಿ ರಸಗೊಬ್ಬರದ ಸಮಸ್ಯೆ ಶುರುವಾಗಿದೆ. ಯೂರಿಯಾ ಗೊಬ್ಬರ ಖರೀದಿಗೆ ರೈತರು ಕ್ಯೂ ನಿಲ್ಲಬೇಕಾದಂತ ದುಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೆಳಗಿನ ಜಾವ 3 ಗಂಟೆಯಿಂದಲೇ ರೈತರು ಕ್ಯೂ ನಿಂತು ಕಾಯ್ತಾ ಇದ್ದಾರೆ ರಸಗೊಬ್ಬರ ಖರೀದಿಗೆ. ಮಧ್ಯಾಹ್ನ ಆದರೂ ಕೂಡ ಕ್ಯೂ ನಿಂತೇ ಇದ್ದಾರೆ ಜನ ರೈತರು. ಚಿತ್ರದುರ್ಗದ ಸರ್ಕಾರಿ ಸೊಸೈಟಿ ಮುಂಭಾಗ ರೈತರು ಕ್ಯೂ ನಿಂತಿದ್ದಾರೆ. ಇನ್ನು ಒಬ್ಬ ರೈತರಿಗೆ 2 ಚೀಲ ಮಾತ್ರ ಯೂರಿಯಾ ಅಂತ ನಿಯಮ ಮಾಡಲಾಗಿದೆ. ಇದಕ್ಕೆ ರೈತರು ಕಿಡಿಕಾರ್ತಾ ಇದ್ದಾರೆ. ಯೂರಿಯಾ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಕ್ಕೆ ರೈತರು ಕಿಡಿಕಾರ್ತಾ ಇದ್ದಾರೆ. ಕೃಷಿ ಇಲಾಖೆಯ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಗಾರಿನ ಸಂದರ್ಭದಲ್ಲಿ ಹೊಲದಲ್ಲಿರಬೇಕಾದಂಥ ರೈತರು ಇವತ್ತು ಕ್ಯೂ ನಿಲ್ಲಬೇಕಾದಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಟಾಕ್ ಇಟ್ಕೊಂಡಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ರೈತರು ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕ್ಲಿಯರ್ ಆಗಿ ಗೊತ್ತಿತ್ತು, ಮುಂಗಾರು ಕಾಲಿಟ್ಟ ನಂತರ ರಸಗೊಬ್ಬರ ಅಗತ್ಯವಾಗಿ ಬೇಕಾದಂಥ ವಸ್ತು ರೈತರ ಪಾಲಿಗೆ. ಅದರ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಕೃಷಿ ಇಲಾಖೆ ಏನು ಮಾಡ್ತಿತ್ತು ಅನ್ನುವಂಥ ಪ್ರಶ್ನೆಯನ್ನ ರೈತರು ಕೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್. ಬೇಕು ಒಬ್ಬನಿಗೆ 5-6 ಪ್ಯಾಕೆಟ್ ಕೊಡಬೇಕು. ನಮ್ಮ ಮನೆಗೆ ಇರೋರು ಗಂಡ ಹೆಂಡ್ತಿನ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನಾವು ಇಲ್ಲಿ ಮಾಡಂಗಿಲ್ಲ. ಅವರು ಕೂಲಿ ಹೋಗ್ತಾರೆ, ಕೂಲಿ ಹೋಗಿ ನಾಲಿ ಮಾಡಿ ಅವ್ರಿಗೆ ದುಡ್ಡು ಬೇಕು. ಆದರೂ ಅವ್ರನ್ನೆಲ್ಲ ಕರ್ಕೊಂಬಂದಿಲ್ಲಿ ನಾವು ಹಿರೇ ಗೊಬ್ಬರ ಒಂದು ಆಧಾರ್ ಕಾರ್ಡಿಗೆ 2 ಪ್ಯಾಕೆಟ್ ತಂದೋಗೋಕ್ಕಾಗಲ್ಲ 2 ಪ್ಯಾಕೆಟು. ಅರ್ಥಾತ ಒಬ್ಬನಿಗೆ 5-6 ಪ್ಯಾಕೆಟ್ ಕೊಡಬೇಕು. ಅವಾಗ ನನಗೆ ಸರಿ ಹೋಗುತ್ತೆ. ಅಲ್ಲಿದ್ದರೆ ಸರಿ ಹೋಗಲ್ಲ. ಒಬ್ಬರವು 10 ಎಕರೆ ಇರುತ್ತೆ, ಒಬ್ಬಂದು 5 ಎಕರೆ ಇರುತ್ತೆ, ಒಬ್ಬಂದು 1 ಎಕರೆ ಇರುತ್ತೆ, ಒಬ್ಬನಿಗೆ 30 ಎಕರೆ ಇರುತ್ತೆ. ಅವರೆಲ್ಲ ಬಂದು ಕರ್ಕೊಂಡು ಹೋಗೋಕ್ಕಾಗಲ್ಲ ಗುರುಗಳೇ. ಹಂಗೆ ನಾನು ಮಾತಾಡ್ತಿರೋದಷ್ಟೇ. ಎಲ್ಲರಿಗೂ ಕೊಡೋಕೆ ಗುರುಗಳೇ ಒಂದು 5-6 ಪ್ಯಾಕೆಟ್ ಒಬ್ಬನಿಗೆ ಕೊಟ್ಟರೆ ಕರ್ಕೊಂಬಂದು ಎಲ್ಲರೂ ಹಾಕ್ಯಂದು ಹೋಗ್ತಾರೆ. ಗೊಬ್ಬರನೇ ಸಿಗ್ತಿಲ್ಲ. ಇವಾಗ ನಾವು 3 ಗಂಟೆ ಬೆಳಿಗ್ಗೆ 3 ಗಂಟೆಗೆ ಬಂದೀವಿ, ಗೊಬ್ಬರ ಸಿಗ್ತಾ ಇಲ್ಲ. ನಮಗೆ ಗೊಬ್ಬರ ಬೇಕಷ್ಟೇ. ಯೂರಿಯಾ ಗೊಬ್ಬರ ತೊಂದರೆ ಆಗ್ತೈತೆ. ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಬೇರೆ ಕಡೆ ಹೋದರೆ 1,000 ರೂಪಾಯಿ ಕ್ವಿಂಟಲ್ ಹೇಳ್ತಾ ಇದ್ದಾರೆ. ಬೇರೆ ಇವ್ರು ಅಂಗಡಿ ಇರಲ್ಲ. ನಮ್ಮ ಸೊಸೈಟಿಯಿಂದ ನಮಗೆ ಏನು ಗೌರ್ಮೆಂಟ್ನವ್ರು ಕೊಡ್ತಾ ಇದ್ದಾರೆ ಅದರಂತೆ ನಮಗೆ ಕೊಡ್ತಾ ಇರಬೇಕು. 300 ರೂಪಾಯಿ ಪ್ಯಾಕೆಟ್ ಕೊಡ್ತಾರೆ, 290 ಕೊಡ್ತಿದ್ರು. ಇನ್ನೂ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಇನ್ನೂ 10 ರೂಪಾಯಿ ಹೋಗಲಿ. ನಮಗೆ ಗೊಬ್ಬರ ಕೊಡ್ತಾ ಇಲ್ಲ. ಮಳೆ ಬಂದು ಮೆಕ್ಕೆಜೋಳಗಳೆಲ್ಲ ಕೆಂಪಗಾಗಿ ಅಧ್ವಾನ ಆಗ್ತಾಯಿದ್ದೀವಿ. ಅದು ಇನ್ಸೂರೆನ್ಸ್ ಅಂತ ಮಾಡಿದರೆ ಅದ್ರ ದುಡ್ಡು ಹಾಕಿಲ್ಲ. ಬರೀ ಇದೇ ಕೊರತೆ ಆಗ್ಬಿಟ್ಟತೆ. ಇನ್ಸೂರೆನ್ಸ್ ಕಟ್ಟಿ ಸುಮ್ಮನೆ ಇದ್ವಿ, ಈಗಲೂ ಕಟ್ಟಬೇಕು ಅಂತ ಇದೀವಿ. ಅದಕ್ಕೆಲ್ಲ ಹಾಕಿಲ್ಲ. ನಮ್ಗೇನು ಅದೇನು ಸ್ವಲ್ಪ ಕೊರತೆ ಬಗೆಹರಿಸ್ರಿ. 2 ಪ್ಯಾಕೆಟ್ ಕೊಡ್ತಾ ಇದ್ದಾರೆ. ನಮ್ಗೆ 5 ಪ್ಯಾಕೆಟ್ 10 ಪ್ಯಾಕೆಟ್ ಬೇಕಾಗಿತ್ತು ಗೊಬ್ಬರಗಳು. ಈಗ ಏನಾಗಬೇಕು ಅಂತ ಆಗ್ರಹ ಮಾಡಿ. ಈಗ ಏನಾಗಬೇಕು, ನಮಗೆ ಗೊಬ್ಬರ ಬೇಕು ಅಂತ ಅರ್ಜೆಂಟ್. ಗೊಬ್ಬರ ಭಾರಿ ಕಮ್ಮಿ ಕೊಡ್ತಾ ಇದ್ದಾರೆ. ರೈತರಿಗೆ ಸಾಲ ಬರ್ತೈತೆ. ಜನ ಬಂದು ಬೆಳಗ್ಗೆದ್ದು ಉಪವಾಸ ಸಾಯ್ತಾ ಇದ್ದಾರೆ. ಅವ್ರಿಗೆ ಕೊರತೆ ಭಾಳ ಆಗೈತಿ 4-5 ದಿನದಿಂದ. ಸಿದ್ದರಾಮಯ್ಯರೇ, ಡಿ ಕೆ ಶಿವಕುಮಾರ್ಗಳೇ ನಮಗೆ ಆದಷ್ಟು ಸಹಕಾರ ನೀವು ಮಾಡ್ಬೇಕು. ಬರೀ TV ನ್ಯೂಸ್ನಾಗ ಹೇಳ್ತಲೇ ಇದ್ದೀರಿ. ಹಂಗೆ ಮಾಡ್ತೀವಿ ರೈತರು, ಹಿಂಗೆ ಮಾಡ್ತೀವಿ ಅಂತ ಏನು ಮಾಡ್ತಾ ಇದ್ದೀರಿ ಅಮ್ಮ ನೋಡ್ರಿ, ನೀವೇ ಕಂಡಾರೆ. ಜನ ಸೊಸೈಟಿ ನಾವು ಸಾಯ್ತಾ ಇದ್ದೀವಿ. 5 ಗಂಟೆ ಬೆಳಗಿನ ಜಾವ 5 ಗಂಟೆ ಬಂದವರು ಟೀ ಕುಡಿದಿಲ್ಲ, ಏನಿಲ್ಲ, ಹಂಗೆ ಇದ್ದೀವಿ ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.